ಹೆಸರು ಸರ್? ಸರ್ ನಾವು ಜಯರಾಮ್ ಅಂತ ಮಲ್ಟಿಕೇಟರ್. ಯಾವ ವಿಚಾರಕ್ಕೆ ತಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರಿ ಸರ್? ಸರ್ ನಮ್ಮ JDS ಕಾರ್ಯಕರ್ತರು ಎಲ್ಲ ನಮ್ಮನ್ನು ಕಡೆಗಣಿಸಿದ್ದಾರೆ. ಶಾಸಕರು ಹರೀಶ್ ಕೋಟೆಯಲ್ಲಿ ಜನ ಕಾರ್ಯಕ್ರಮ ಇತ್ತು. ಇಲ್ಲಿ ಭಾಗದಲ್ಲಿ ಯಾರು ಕಾರ್ಯಕರ್ತರು ಗೊತ್ತಿಲ್ಲದೇನೆ ಮಾಡಿದಾರೋ ಗೊತ್ತಿಲ್ಲ. ಅವ್ರು ನಮ್ಮ ಯಾರು ಗಮನಿಸ್ಕೊಂಡಿಲ್ಲ. ಆ ಉದ್ದೇಶದಿಂದ ಅದೊಂದು ತಪ್ಪಾಗಿದೆ. ಇಲ್ಲಿ JDS ಎಲ್ಲ ಕಾರ್ಯಕರ್ತರು ಎಲ್ಲ ಸ್ಟೇಟ್ಮೆಂಟ್, ಪ್ರತಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅದೆಲ್ಲ ತಪ್ಪು ಅಂತ ನಾವು ಪರಿಗಣಿಸಕ್ಕೆ ಅದನ್ನು ಮಾತಾಡ್ತಾ ಇದ್ವಿ. ಕೋಟೆ ಉಂಡಿ ಮಹಾದೇವರು ಪತ್ರಿಕಾಗೋಷ್ಠಿ ಮಾಡಿದಾಗ ತಮ್ಮ ಗಮನಕ್ಕೆ ಬರಲಿಲ್ವಾ ಸರ್? ಇಲ್ಲ ಸರ್, ಬಂದಿಲ್ಲ. ಅವರು ನಮ್ಮ ಗಮನಕ್ಕೆ ಬರದಲ್ಲಿ ಸರ್ ಮಾತಾಡೋಂಥ ಅವಶ್ಯಕತೆ ಇಲ್ಲ ಸರ್. ಕೋಟೆ ಉಂಡಿ ಮಾಧವ್ ಸಾರಾ ಮಹೇಶ್ವರನ ಇಲ್ಲಿ ಬರೋಕ್ಕೆ ಯಾರು ಅಂತ ಕೇಳ್ತಾರೆ. ಯಾರನ್ನ? ಮಾದೇವ್ ಅಂತ ಅಲ್ಲಿ ಬಂದು ಯಾವ ಕೇಳಕ್ಕೆ ಯಾರು ಅಂತಾರೆ. ಅವ್ರವ್ರು ಬಿಟ್ಟು ಬೇರೆ ಊರು ಬಂದು ಕೇಳಕ್ಕೆ ಯಾರು? ಇಲ್ಲಿ ಕೊಮ್ಮಬಿಡು, ಜಟುಡಿ ಇದೆಲ್ಲ ಈ ಕಡೆ ಎಲ್ಲ ಈ ಭಾಗಕ್ಕೆ ಯಾಕೆ ಬರ್ತಾರೆ? ಒಬ್ಬ ಜಿಲ್ಲೆ ಲೀಡರ್ ಅವ್ರು ಯಾರು ಮನೆಗಾರು ಹೋಗ್ಬೋದು. ಸಾರಾ ಮಹೇಶ್ವರ್ ಎಲ್ಗಾರು ಹೋಗ್ಬೋದು, ಅವ್ರು ಕರ್ಕೋಬೋದು. ಅವ್ರು ನಮ್ಗೆ ಹೇಳುವಂತ ಏನಿಲ್ಲ. ನಾವು ಅವ್ರು ನಮ್ಗೆ ಹೇಳ್ಬೋದು ಹೊರತು ನೀವು ಅವ್ರ ಮನೆಗೆ ಹಾಕೋದು ಇವ್ರಿಗೆ ಅಂತ ನಾವು ಹೇಳುವಂಥ ಅವಶ್ಯಕತೆ ಏನಿಲ್ಲ. ಇವ್ರು ಯಾವ ಶಾಸಕರ? ಕೋಟೆ ಮಾತ್ರ ಶಾಸಕರ? ಯಾವ ಇದನ್ನ ನನಗೇನಾಗಿಲ್ಲ ಅಂತ ಬೇಕಾದ್ರೆ ಕೇಳಿ. ನನ್ಗೆ ಹಿಂಗಾಯ್ತು, ನಂಗೆ ಕರೆದಿಲ್ಲ, ಮಟ್ಟಿಲ್ಲ, ಅದನ್ನು ಕೇಳಿ ಬೇಕಾದ್ರೆ ಒಪ್ಕೊಳ್ಳೋಣ. ಯಾವುದಕ್ಕೆ? ಯಾವ್ದಾರ ಸ್ಕೇತದ ಮೀಟಿಂಗ್ ಬಂದಾಗ, ಆ ಮೀಟಿಂಗ್ ಬಂದಾಗ ನನ್ನ ಕಡೆಗಣಿಸೋರೆ ಮಟ್ಟವ್ರೆ ಕೇಳಿ ಒಪ್ಕೊಳ್ಳೋಣ. ಶಾಸಕರು ನೀವು ನಮ್ಗೆ ಹೇಳಿದ್ರೆ ಸೇರಿಸ್ಕೊಳ್ಳೋದಕ್ಕೆ ಇವ್ರು ಯಾವುದು? ಇವ್ರು MLA, ಇವ್ರು ಮಿನಿಸ್ಟ್ರಾ? ಇವರು ಪಕ್ಷದ ಅಧ್ಯಕ್ಷರಾಗಿದ್ರ? ಇವ್ರು ಪಕ್ಷದ ಅಧ್ಯಕ್ಷರಾಗಿ ಬಿಟ್ಟಿದ್ರೆ ನಮ್ಮ ಗಮನ ತೆಗೆದಿಲ್ಲ ಮಾಡಿ. ಇವ್ರು ಪಕ್ಷಾಧ್ಯಕ್ಷರು ಅಶ್ವಿನ್ ಹೋಗಿದ್ದಾರೆ ಮನೆಗೆ, ಅಶ್ವಿನ್ ಹೋಗಿ ಕೇಳಿದ್ದಾರೆ. ಹರೀಶ್ ಗೌಡ್ರು ಮಾತಾಡಿದ್ದಾರೆ. ಎಲ್ಲ ಮಾತಾಡಾದ್ಮೇಲೆ ಅವತ್ತೇನು ಇದಾಗಲಾಗಿ ಸರಮಿಸಿ ಕೇಳಕ್ಕೆ ಹೋಗಿದ್ದಾರೆ. ಮಾತಾಡಾಗದ ಅವ್ರು ಮಾಡ್ಕೊಂಡಿದ್ದಾರೆ. ದೊಡ್ಡವ್ರು ಮಾತಾಡೋದ್ರಲ್ಲಿ ನಮ್ಮ ಮಧ್ಯ ಮಾತಾಡೋದು ಕಾರ್ಯಕರ್ತರುಗಳು ಸರಿ ಇಲ್ಲ ಅಂತ ನನ್ನ ಅಪೇಕ್ಷೆ. ಎಲ್ಲೋ ಒಂದ್ ಕಡೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಈಗ ಮೊನ್ನೆ ಆದಂಥ ಮಾದೇಗೌಡರು ಮಾದೇಗೌಡರು ಸೇರ್ಕೊಂಡ್ರು ಪಕ್ಷಕ್ಕೆ, ಜಿಲ್ಲಾಧ್ಯಕ್ಷರಿಗೆ ಇನ್ವೈಟ್ ಮಾಡಿದ್ರು, ಶಾಸಕರಿಗೆ ಇನ್ವೈಟ್ ಮಾಡಿದ್ರು. ಅವರೇ ಗೈರು ಹಾಜರಿ ಆದ್ರೆ ಹೇಗೆ, ಯಾವ ರೀತಿ ಇದು ಕಾರ್ಯಕ್ರಮ ಸಲ್ಲಿಸುತ್ತೆ ಸರ್? ಸರ್ ಅವ್ರು ಗೈರು ಹಾಜರು ಅಂತ ಆದ್ಮೇಲೆ ಅವ್ರದ್ದು ಯಾರ್ದೇನೋ ಕೆಲಸಕ್ಕೆ ಇರುತ್ತೆ, ಅದೆಲ್ಲ ಕೇಳಿರ್ತಾರೆ. ನೀವು ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ, ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಈಗ ನಮ್ಗಿಲ್ಲೇ ಗೈರು ಆದ್ರು, 4-5 ಜನ ಯಾರೋ ಬರ್ಬೇಕಿತ್ತು, ಅವರೇ ಗೈರಾದ್ರು. ಗೈರಾದ್ರೆ ನಮ್ಮ ಫಂಕ್ಷನ್ ನಾವು ಕಾರ್ಯಕ್ರಮ ಮುಗಿಸ್ಬೇಕಲ್ಲ ಸರ್. ಯಾರು ಕಾಯ್ಬೇಕಂತ ಅವಶ್ಯಕತೆ ಇಲ್ಲ. ಗೈರಾದ್ರು ಅಂದ್ರೆ ಅವ್ರು ಇಲ್ಲ ಅಂತಂದ್ರೆ ನೀವು ಮುಗಿಸೋ ಬನ್ನಿ ಅಂದಮೇಲೆ ನಾವು ಮುಗಿಸ್ತಿದ್ವಿ. ಯಾವುದೇ ಕೆಲಸ ಆದ್ರೂ ಅಷ್ಟೇ. ಈಗ ಸಾರಾ ಮಹೇಶ್ವರಿಗೆ ಕಾರ್ಯಾಧ್ಯಕ್ಷರು ಒಂದು ಪದವಿ ಕೊಟ್ಟಿದ್ದಾರೆ, ಮೈಸೂರು ಭಾಗನ ಸಂಘಟನೆ ಮಾಡಿ ಅಂತೇಳಿ. ಸಾರಾ ಮಹೇಶ್ ವಿರುದ್ಧನೇ ಮಾತಾಡ್ತಾರೆ ಅನ್ನೋದು ಹೇಗಾಗುತ್ತೆ ಸರ್? ಅದು ತಪ್ಪು ಸರ್. ಆ ಉದ್ದೇಶಕ್ಕೋಸ್ಕರ ಯಾರ ಮನೆಗಾರ ಹೋಗ್ಬೋದು, ಯಾರನ್ನಾರು ಸಂಗುಟ್ಬೋದು. ಅವರು ಪಕ್ಷ ಸಂಗುಡಿಸ್ತಾ ಇದ್ದಾರೆ. ಅವ್ರ ಪಕ್ಷ ಹಾಳು ಮಾಡ್ತಾ ಇದ್ರೆ ಮಾತಾಡಲಿ. ಅವ್ರು ಪಕ್ಷ ಸಂಗುಡ್ ಕರ್ಕೊತಾ ಇರೋದು. ನೀವು ಪಕ್ಷದ ಆಸ್ಕೊಟ್ಟಾಗಿ ಅಂತ ಹೇಳ್ತಾ ಇಲ್ವಲ್ಲ. ಅವರು ಪಕ್ಷಕ್ಕೆ ಯಾರಿಲ್ಲ, ಯಾರು ಬಿಟ್ಟಿಲ್ಲ ಅಂತ ಅವರೆಲ್ಲ ಪಕ್ಷಕ್ಕೆ ಕರ್ಕೊತಾ ಇದ್ದಾರೆ. ಆ ಉದ್ದೇಶದಿಂದ ಸಾರಾ ಮಹೇಶ್ವರ್ ಮಾಡ್ತಾ ಇರೋದು. ಇನ್ನೊಂದು, ಸಾರಾ ಮಹೇಶ್ವರ ಪಕ್ಷನ ಸಂಘಟನೆ ಹೋಗಿದ್ದಾರೆ. ಇಲ್ಲಿ ಯಾರು ಇರ್ತಿರ್ಲಿಲ್ಲ. GT ದೊಡ್ಡ ಅಲ್ಪಸ್ಥಿತಿ ಇದ್ದಾಗ ನಮ್ಮ ಸಾರಾ ಮಹೇಶ್ವರೇ ಪಕ್ಷ ಸಂಘಟನೆ ಮಾಡಿರೋದು. ಅವ್ರು ಸಂಘಟನೆ ಮಾಡಿ ಇಲ್ಲಿ ಇರೋದಕ್ಕೋಸ್ಕರನೇ ಎಲ್ಲರೂ ಪಕ್ಷ ದಳ ಆಯ್ತು ಅಂತ ಇರೋದು. ಅವ್ರು ಇಲ್ಲ ಅಂದಿದ್ರೆ ಅವರು ಹಚ್ಕೊಂಡ ಬಿಟ್ಟಿದ್ರು. ಇವತ್ತು ನಮ್ಮ ಮೈಸೂರು ಜಿಲ್ಲೆ ಒಳಗೆ JDS ಪಕ್ಷನೇ ಇರ್ತಿರ್ಲಿಲ್ಲ. ಮೇಯರ್ ಮಾಡಿದ್ದಾರೆ ಸರ್. GT ದೇವರು ಆಚೆ ಹೋದ್ಮೇಲೆ ಅವ್ರು ಮೇಯರ್ ಮಾಡಿದ್ದಾರೆ. ನಮ್ಮ JDS ಮೇಯರ್ ಅವ್ರ 2-3 ಜನ ಅದಾಗಿದ್ದಾರೆ. ಅವ್ರು ಸಂಘಟನೆ ಮಾಡೋದಕ್ಕೆ ಈಗ ನಮ್ದು ದೊಡ್ಡ 2 ಪಕ್ಷ ಒಂದಾಗಿದೆ, ದೊಡ್ಡ ಪರ್ವತ ಬೆಳೀತೈತೆ. ಅದನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ. ಕಾರ್ಯಕರ್ತರು ಪ್ರತಿಯೊಬ್ಬರು ಇಬ್ರು ಇರೋದ್ರಿಂದ ಚೆನ್ನಾಗಿ ಬೆಳೀತೈತೆ. ಇಲ್ಲಿ ಗೊಂದಲ ಹೊಡೆಯೋದ್ರಿಂದ ತಿರ್ಗಾ ನಮ್ಮ JDS BJPಗೆ ಒಡಕು ಉಂಟಾಗೋದು ಸಾಧ್ಯತೆ ಹೆಚ್ಚಾಗುತ್ತೆ. ಎಲ್ಲ ಒಂದ್ ಕಡೆ ಕೋಟೆ ಉಂಡಿ ಮಾದೇವ್ ಹೇಳ್ತಾರೆ, GT ದೇವೇಗೌಡರು ಮತ್ತೆ ಹರೀಶ್ ಗೌಡ್ರನ್ನ ಅಪ್ಪ ಮಗನ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರೇ ಮಾಡ್ತಾರೆ ಇವ್ರಲ್ಲ. ಅವರು ಸಾರಾ ಮಹೇಶ್ವರು ಪಾರ್ಟಿ ಇದು ಮಾಡಿ ಜಾಸ್ತಿ ಇದು ಮಾಡಿದ್ದಾರೆ. ಸಾರಾ ಮಹೇಶ್ವರು ಸುಮಾರು ಸಾರಿ GT ದೇವೇಗೌಡರು ಇದು ಮಾಡಿದ್ರೆ ಅದನ್ನ ಏನ್ ಮಾಡಿದ್ರು ಸರ್? ಅದು ಇಲ್ಲಿ ಕಾರ್ಯಕರ್ತರು ಮಾಡುವಂತ ಅವಶ್ಯಕತೆ ಯಾರಿಗೂ ಇಲ್ಲ ಸರ್. MLAಗಳೇ ಮಾತಾಡ್ಬೇಕು. ಅವ್ರು ಮಾತಾಡ್ಕೋತ ಅವ್ರು ಸರ್ ಮಾಡ್ಕೊತಾರೆ, ಬಿಡ್ತಾರೆ. ಇಲ್ಲಿ ಕಾರ್ಯಕರ್ತರು ಮಾತಾಡೋದಂತ ಆ ಕಾರ್ಯಕರ್ತರನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟೋರು ಯಾರು? ಇಲ್ಲಿ ಕಾರ್ಯಕರ್ತರು ನಿಮ್ಗೆ ಯಾವ ಪೋಸ್ಟ್ ಕೊಟ್ಟಿದ್ರು, ನೀನು ಮಾತಾಡೋ, ನಿಮ್ಗೆ ಇದು ಮಾಡೋ, ನಿಮ್ಗೆ ವಹಿಸಿದ್ರೆ ನೀನು ಮಾತಾಡು. ನಿಮ್ಗೆ ಏನು ಕೊಟ್ಟಿಲ್ಲ, ನೀವ್ಯಾಕೆ ಮಾತಾಡ್ತೀರಾ? ನಾನು ಸೇರಿ ನೀವೇನು ಕೇಳಬೇಕು? ನಿಮ್ಮಲ್ಲಿ ಮೀಟಿಂಗ್ ಆದಾಗ ನಿಮ್ಮಿದ್ರಲ್ಲಿ ಅದನ್ನ ಕೇಳಿ. ನನ್ನ ಕಡೆಗಣಿಸಿದ್ರೆ ಇದು ಕಡೆ ಈಗ ನನ್ನನ್ನ ಡೈರೆಕ್ಟ್ ಕಡೆಗಣಿಸಿದ್ದಾರೆ. ಯಾವ ರೀತಿ ಕಡೆಗಣಿಸಿದ್ದಾರೆ ತಮ್ಮನ್ನ? ನನ್ನನ್ನ ಒಂದು ಫೋನ್ ಮಾಡಿ ಇನ್ವೈಟ್ ಮಾಡಿಲ್ಲ, ಫಂಕ್ಷನ್ ಕರೆದಿಲ್ಲ. ಯಾವ ಫಂಕ್ಷನ್ ಕರೆದೆ? ಕಾರ್ಯಕರ್ತರು ಕರೆದಿಲ್ಲ. ನಾನು 4 ಅಧ್ಯಕ್ಷರು ಮಾಡಿದ್ದೀನಿ, 4 ಉಪಾಧ್ಯಕ್ಷರು ಮಾಡಿದ್ದೀನಿ, ಒಂದು APMC ಗೆಲ್ಸಿದ್ದೀನಿ, ಒಂದು ZP ಅವೆಲ್ಲಕ್ಕೂ ಕೆಲಸಕ್ಕೆ ಅವಕಾಶ ಪಡ್ಕೊಂಡಿದ್ದೀವಿ.
ಇಷ್ಟೆಲ್ಲ ಇದ್ದು ನಮ್ಮನ್ನ ಕಡೆಗಣಿಸೋದ್ರಿಂದ ಯಾರು ಅಂದ್ರೆ ಯಾರೋ ಒಬ್ಬ ಸದಸ್ಯ ಅಂತೋದನ್ನೇ ಕರೀತಾರಂತೆ. ಇಷ್ಟೆಲ್ಲಾನು ಬೆಳೆಸಿರೋ ನಮ್ಮನ್ನ ಒಂದು ಫೋನ್ ಅಟ್ಲೀಸ್ಟ್ ಒಂದು ಫೋನ್ ಮಾಡಿಲ್ಲ. ಎಲ್ಲರೂ ಮೀಟಿಂಗ್ ಎಲ್ಲಿ ಮಾಡ್ಬೇಕಪ್ಪ? ಮೀಟಿಂಗು ಈ ಭಾಗದ ಎಲ್ಲಿ ಮಾಡ್ಬೇಕು? ನಮ್ಮ ವಿರೋಧಿಗಳನ್ನ ಕರಿಬೇಕು, ನಮ್ಮವ್ರು ಕರಿಬೇಕು, ಇನ್ನೊಬ್ರು ಕರಿಬೇಕು. ಯಾರನ್ನ ಎಲ್ಲಿ ಮಾಡ್ಬೇಕಪ್ಪ ಅಂತ ಅವ್ರು ಕೇಳ್ಕೋಬೇಕು, ನಮ್ಮನ್ನು ಕೇಳ್ಬೇಕು, ಮಾಡ್ಬೇಕಲ್ವಾ? ಈ ಭಾಗದಲ್ಲಿ ನಾವು ಒಂದು ಪಕ್ಷ ಮಾಡ್ತೇವೆ ಅಂದ್ರೆ ವಿರೋಧಿಗಳನ್ನ ಕೇಳ್ಬೇಕು, ನಮ್ಮನ್ನು ಕೇಳ್ಬೇಕು, ಮಾಡ್ಬೇಕಲ್ವಾ? ಅಲ್ವಾ ಸರ್? ಆ ಇದರಿಂದ ತಪ್ಪಾಗಿರೋದ್ರಿಂದ ಇಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಅವರವರೇ ಸರಿಪಡಿಸ್ಕೊಂಡು ನೀವೇ ನಾಯಕರ ಬುದ್ಧಿ ಹೇಳುವಂಗ ಬರ್ಬೇಕು. ನಾಯಕರು ಇನ್ನೊಬ್ರು ನಾಯಕ ಹೇಳ್ತಾರೆ, ಅವ್ರು ಹೇಳ್ತಾಡಿಗೆ ನಾವು ಮಾತಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಾಯಕರು ಹೇಳ್ತಾಡಿಗೆ ಇನ್ನು ಎಲ್ಲಾ ಕಾರ್ಯಕರ್ತರು ಸೇರಿ ನಾಯಕರು ಹಿಂಗೆ ಹೇಳ್ತಾರೆ, ಮಾತಾಡ್ಬೇಕಾ ಬಿಡ್ಬೇಕಾ ಅನ್ನೋದನ್ನ ಅವರೇ ತಿಳಿಸ್ಬೇಕು. ಎಲ್ಲೋ ಒಂದ್ ಕಡೆ ಈ ಕೋಟೆಹುಂಡಿ ಮಾದೇವ ಹೇಳ್ತಾರೆ, ಇದು ಕೇರ್ ನಗರದಲ್ಲಿ ತಾವು ಫಸ್ಟ್ ಅಲ್ಲಿ ಗೆಲ್ಲಿ ಚಾಮುಂಡೇಶ್ವರಿಗೆ ಏನಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಸರ್ ನೀವು ಸಾಲುಂಡಿಲ್ ಗೆಲ್ಲಿ ಸರ್, ಇಲ್ಲಿಗೆ ಬೀರುಂಡಿ ಕ್ಷೇತ್ರಕ್ಕೆ ಯಾಕೆ ಬರ್ತೀರಾ ಅಂತ ನಾವು ಕೇಳ್ತೀವಿ. ಹಿಂಗಂದ್ಬಿಟ್ರೆ ನೀವು ಸಾಲುಂಡಿ ಗೆಲ್ಲಿ ಸ್ವಾಮಿ, ಬೀರುಂಡಿ ಕ್ಷೇತ್ರಕ್ಕೆ ಯಾಕೆ ಬರ್ತೀರಾ? ಹಂಗಾರೆ ಇವ್ರು ಯಾಕೆ ಎಲ್ಲಿ ಬರ್ತಾರೆ? ಹರೀಶ್ ಗೌಡ್ರು ಹುಣಸೂರಲ್ಲಿ ಇರಿ ಸರ್, ಚಾಮುಂಡೇಶ್ವರಿ ಯಾಕೆ ಬರ್ತೀರಾ? ಇಲ್ಲಿ ಜಿ ಟಿ ದೇವರು ಸದ್ಗುಣ ಅವರೇ ನಾಯಕರು. 2 ವರ್ಷ ತಿರುವಾದಾಗ ಅವ್ರಿಗೆ ಟಿಕೆಟ್ ಕೊಡಿದಾಗ ನಿಮಗೆ ಕೊಟ್ಟಾಗ ಬೇಕಾದ್ರೆ ಬನ್ನಿ. ಜಿ ಟಿ ಇವತ್ತು ಯಾರು ತಗೋತಾರೆ ಸರ್ ಸ್ವಾಮಿ ಇಲ್ಲಿ ಎಲ್ಲ ಚಾಮುಂಡೇಶ್ವರಲ್ಲಿ? ಯಾರು ಕೆಲಸ ಮಾಡಬೇಕು? ಜಿ ಟಿ ಕೊಡಿರ್ತಾನೆ. ನಮ್ಮ ಕುಮಾರಣ್ಣ ಯಾರು ಟಿಕೆಟ್ ಕೊಡ್ತಾರೋ ಅವತ್ತಿನ ದಿನ ಸದ್ಕೊಂಡೋಗಿ ಕೆಲಸ ಮಾಡಿ. ಪ್ರತಿಯೊಬ್ಬರು ವಿರೋಧಿಗಳಾಗಲಿ ಯಾರೇ ಆಗಲಿ ಏನಾದ್ರೂ ಕುಮಾರಣ್ಣ ನಮ್ಮ ನಾಯಕರು. ಕೊನೆಯದಾಗಿ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕರ್ತರಿಗೆ ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರಿಗೆ ಏನು ಹೇಳಿದ್ರೆ ಅಂದರೆ, ನಾಯಕರು ಏನೇ ಮಾಡಿದ್ರು ನೀವು ತಿಳುವಳಿಕೆ ಹೇಳಿ, ನೀವೇ ಹೇಳಿ. ನಾಯಕರು ಅವಾಗ ಹುಮ್ಮಸ್ಸಲ್ಲಿ ಏನೋ ಮಾತಾಡಿರ್ತಾರೆ, ಅದು ಮಾಡಿದಾಗ ನಾಯಕ ನಿಮ್ಗೆ ಏನು ಹೇಳ್ತಾರೆ ಅದನ್ನ ಗಮನಿಸಿ ಮಾತಾಡಿ, ಒಂದು ಗೂಡಿ ಮಾತಾಡಿ ಆಮೇಲೆ ಸ್ಟೇಟ್ಮೆಂಟ್ ಕೊಡಿ. ನೀವು ಮಾಡಿ ಅಂತ ನಾಯಕರು ನೀವು ಮಾಡಿ ಅಂತ ಹೇಳ್ದಾಗ ಕೊಡಿ. ಅವ್ರು ಹೇಳೋಕೆ ಮುಂಚೆ ನೀವೇ ಕೊಡ್ತೀರಾ? ಇದೆಲ್ಲ ಕುಮಾರಣ್ಣ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ ಅಂತ? ಅದು ಬಂದಿದ್ದು ಏನು ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ಸ್ವಾಮಿ ಅವ್ರಿಗೆಲ್ಲ ಬರ್ತದೆ ಸ್ವಾಮಿ? ಕೇಂದ್ರ ಮಿನಿಸ್ಟ್ರು ಅವ್ರಿಗೆಲ್ಲ ಇದಿರ್ತದೆ. ಅದು ಇದೆಲ್ಲ ಗೊಂದಲ ಒಡೆದೋದ್ಮೇಲೆ ಕುಮಾರಣ್ಣ ತಲುಪೋದು, ಅಲ್ಲಿವರೆಗೆ ತಲುಪಲ್ಲ. ಏನಂತೀರಿ ಸ್ವಾಮಿ?